ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ 2 ರಿಕ್ವೆಸ್ಟೆಡ್ ಟಿಪ್ಸ್ಗಳು ಕೂಡ ಇದೆ. ರ್ಯಾಸಸ್ ಎಲ್ಲ ಆಗ್ತಾ ಇದೆ ಮೈಯೆಲ್ಲ, ಅದಕ್ಕೆ ಒಂದು ಮನೆ ಮದ್ದನ್ನು ತಿಳಿಸಿ ಅಂತ ಕೇಳಿದ್ರಿ. ಹಾಗೆಯೇ ಏರ್ ಫಾಲ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ? ಸೊ ಬನ್ನಿ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಬರೋಣ. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಜೀರಿಗೆನ ನಾವು ಮಾರ್ಕೆಟಿಂದ ತಂದ ತಕ್ಷಣ ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತೀವಿ. ಗಾಳಿ ಆಡ್ದೇನೆ ಇದು ಬೇಗನೆ ಹಾಳಾಗ್ತಾ ಇರುತ್ತೆ. ಸಾಸಿವೆ ಅಷ್ಟು ಬೇಗ ಹಾಳಾಗೋದಿಲ್ಲ, ಬಟ್ ಜೀರಿಗೆ ಆಗಲ್ಲ. ಬೇಗನೆ ಹುಳು ಸೇರ್ಕೊಳ್ಳೋದು, ನುಸಿ ಸೇರ್ಕೊಳ್ಳೋದು ಆಗ್ತಾ ಇರುತ್ತೆ. ಸೊ ಅವಾಗ ಇದನ್ನ ನೀವು ಯಾವ ರೀತಿ ಸೇಫ್ ಆಗಿ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆದ ನಂತರ ಈ ಜೀರಿಗೆನ ಹಾಕಿ ಒಂದು ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಬೇಕು ಅಷ್ಟೇನೆ. ವಾಸನೆ ಬರೋವರೆಗೂ ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಈ ರೀತಿ ಮಾಡೋದ್ರಿಂದ ಇದು ಒಗ್ಗರಣೆಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ಈ ರೀತಿ ಉಗುರು ಬೆಚ್ಚಗೆ ಅಂತ ಹೇಳ್ತೀವಲ್ವಾ, ಆ ರೀತಿ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನ ನಾವು ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ಇದು 1 ತಿಂಗಳಲ್ಲ 2 ತಿಂಗಳು ಇಟ್ಟರು ಇದರಲ್ಲಿ ಹುಳು ಸೇರ್ಕೊಳ್ಳೋದು, ನುಸಿ ಸೇರ್ಕೊಳ್ಳೋದು ಏನೂ ಆಗೋದಿಲ್ಲ, ಸೇಫ್ ಆಗಿರುತ್ತೆ. ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ. ಇದು ಯಾಕೆ ಬರುತ್ತೆ ಈ ರೀತಿ ತುರಿಕೆ ಇರುವಂಥ ಸಣ್ಣ ನೀರುಗುಳೆಗಳು ಜಾಸ್ತಿನೇ ಇರುತ್ತೆ ಮೈ ಮೇಲೆಲ್ಲ. ಇದು ಏನು ಅಷ್ಟು ದೊಡ್ಡ ಕಾಯಿಲೆ ಏನಲ್ಲ, ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಟ್ಯಾಂಕ್ಗಳಲ್ಲಿ ನೀರು ತುಂಬಿ ಊರೆಲ್ಲ ನೀರು ಬಿಡ್ತಾರಲ್ವ, ಆ ನೀರನ್ನು ನಾವು ಸ್ನಾನ ಮಾಡೋದ್ರಿಂದ ಕೂಡ ಬರುತ್ತೆ. ಹಾಗೆಯೇ ಬಾಡಿಯಲ್ಲಿ ವಿಟಮಿನ್ ಕಡಿಮೆ ಆದಾಗೂ ಈ ರೀತಿ ರ್ಯಾಸಸ್ಗಳು ಆಗುತ್ತೆ. ಸೊ ಆದಾಗ ಇದನ್ನು ಏನು ಮಾಡ್ಬೇಕಂತಂದರೆ, ಜಸ್ಟ್ ಇದು ಸಾಬೂನನ್ನು ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಈ ರೀತಿ ಕಡಲೆ ಹಿಟ್ಟು, ಬಜ್ಜಿ ಬೋಂಡ ಮಾಡ್ತಿರಲ್ವ, ಆ ಕಡಲೆ ಹಿಟ್ಟನ್ನು ಹಚ್ಚಿ ನೀವು ಸ್ನಾನ ಮಾಡೋದ್ರಿಂದ ಈ ರ್ಯಾಸಸ್ ಎಲ್ಲನೂ ಸಂಪೂರ್ಣವಾಗಿ ಹೋಗುತ್ತೆ. ಹಾಗೆಯೇ ಒಂದೇ ಸಾಬೂನನ್ನು ಎಲ್ಲರೂ ಯೂಸ್ ಮಾಡೋದ್ರಿಂದ, ಯಾರಿಗೆ ರ್ಯಾಸಸ್ ಎಲ್ಲ ಬಂದಿರುತ್ತಲ್ವ ಅವರ ಒಂದು ಸಾಬೂನ ಸಪ್ರೇಟಾಗಿ ಯೂಸ್ ಮಾಡಬೇಕು. ನೀವು ಒಂದೇ ಸಾಬೂನನ್ನು ಯೂಸ್ ಮಾಡೋದ್ರಿಂದ ಅವರಿಂದ ಇವರಿಗೆ ಅದು ನೀರುಗುಳ್ಳೆ ಥರ ಇರುತ್ತಲ್ವ, ಅದರಿಂದ ಎಲ್ರಿಗೂ ಮನೆ ಮಂದಿಗೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಸಾಬೂನನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಈ ರೀತಿ ನೀವು ಕಡಲೆ ಹಿಟ್ಟನ್ನು ಸ್ನಾನ ಮಾಡೋದ್ರಿಂದ ತುರಿಕೆ ಕೂಡ ಕಡಿಮೆ ಆಗುತ್ತೆ. ನಂತರ ನೀವು ಕೊಕೊನೆಟ್ ಆಯಿಲನ್ನು ಅಪ್ಲೈ ಮಾಡೋದ್ರಿಂದ ಇದು ಬೇಗನೆ ವಾಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಸ್ಟಿಚಸ್ಗಳನ್ನು ಹೇಗೆ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಸ್ಟಿಚಸ್ನ ಹಾಕ್ಬಿಟ್ಟಿರ್ತಾರೆ, ಅದನ್ನು ತೆಗೆಯೋದಕ್ಕೆ ಬರ್ತಾ ಇರಲ್ಲ. ಸೊ ಅವಾಗ ನೀವು ಏನು ಮಾಡೋದು ಬೇಕಿಲ್ಲ, ಎಲ್ಲಿ ಜಸ್ಟ್ ರಬ್ ಮಾಡಿರ್ತಾರೆ ಅಂದರೆ ದಾರ ಉಚ್ಚೋಗ್ಬಾರ್ದು ಅಂತೇಳಿ ಮಷಿನಿಂದ ಗಂಟಾಕಿರ್ತಾರೆ. ಸೊ ಅದನ್ನು ಜಸ್ಟ್ ಪಿನ್ನಿನ ಸಹಾಯದಿಂದ ಈ ರೀತಿ ಗಂಟನ್ನು ಬಿಚ್ಕೊಂಡು ನಂತರ ನೀವು ಡ್ರೆಸ್ಸನ್ನು ಉಲ್ಟಾ ಮಾಡಿ ವಿಡಿಯೋದಲ್ಲಿ ತೋರಿಸಿದಾಗೇ ರಿಮೂವ್ ಮಾಡ್ತಾ ಬಂದರೆ ಈಸಿಯಾಗಿ ನೀವು ಸ್ಟಿಚಸ್ನ ರಿಮೂವ್ ಮಾಡ್ಬೋದು. ಸೊ ನಿಮಗೆ ಬರ್ತಾ ಇಲ್ಲ ಏನು ಮಾಡಬೇಕು ಅಂತ ಅಂದ್ಕೊಂಡು ಡ್ರೆಸ್ಸನ್ನು ಜಾಸ್ತಿ ನೀವು ದಾರಾನ ಎಳೆದ್ಬಿಟ್ರೆ ಡ್ರೆಸ್ ಎಲ್ಲನೂ ಅರ್ಧೋಗ್ತಾ ಇರುತ್ತೆ ಒಂದೊಂದ್ಸಲ. ಸೊ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಈಸಿಯಾಗಿ ನೀವು ಸ್ಟಿಚಸ್ನ ರಿಮೂವ್ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಮೊಟ್ಟೆಗಳನ್ನು ನಾವು ಎಲ್ಲೋ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಡ್ತೀವಿ, ಒಂದಕ್ಕೊಂದು ಟಚ್ ಆಗಿ ಅಥವಾ ಏನಾದರೂ ಸ್ವಲ್ಪ ಯಾವುದಾದ್ರೂ ಸಾಮಾನು ತಗೊಳ್ಳೋದಕ್ಕೆ ಹೋಗಿ ಬಾಕ್ಸ್ ಅಲ್ಗಾಡಿದ್ರೂ ಒಡೆದೋಗ್ತಾ ಇರುತ್ತೆ. ಸೊ ಆವಾಗ ಇದನ್ನು ಯಾವ ರೀತಿ ಸೇಫಾಗಿ ಇಟ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ನಾನೊಂದು ಬಾಕ್ಸನ್ನು ತೊಗೊಂಡಿದ್ದೀನಿ. ನಿಮಗೆ ನಿಮ್ಮ ಮನೇಲಿ ಯಾವುದಿದೆ ಆ ಒಂದು ಬಾಕ್ಸನ್ನೇ ತೊಗೊಳ್ಳಿ. ಅದರಲ್ಲಿ ಈ ರೀತಿ 1 ಗ್ಲಾಸ್ನಷ್ಟು ಅಕ್ಕಿನ ಹಾಕಿ ಅದರೊಳಗಡೆ ನಾವು ವಿಡಿಯೋದಲ್ಲಿ ತೋರಿಸಿದಾಗೇ ನೀವು ಎಗ್ಸ್ನ ಇಟ್ಕೊಂಡು ನೀವು ಸ್ಟೋರ್ ಮಾಡೋದ್ರಿಂದ ಇದು ಎಷ್ಟು ಅಲ್ಗಾಡಿದ್ರೂ ಈ ಎಗ್ಸ್ ಒಡೆಯೋದಿಲ್ಲ. ಒಂದು ವೇಳೆ ಕೈ ಟಚ್ ಆದ್ರೂ ಆ ಒಂದು ಬಾಕ್ಸ್ ಅಲ್ಗಾಡಿದ್ರೆ ಈ ಎಗ್ಸ್ ಎಲ್ಲ ಒಡೆದೋಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಿಮ್ಮ ಒಂದು ರಿಕ್ವೆಸ್ಟೆಡ್ ವಿಡಿಯೋ. ಜಾಸ್ತಿ ಡ್ಯಾಂಡ್ರಫ್ ಆಗ್ತಾ ಇದೆ, ಏರ್ ಫಾಲ್ ಆಗ್ತಾ ಇದೆ, ಏನು ಮಾಡಬೇಕು, ಒಂದು ಟಿಪ್ಸನ್ನು ತಿಳಿಸಿ ಅಂತ ಕೇಳಿದ್ರಿ. ಏನೂ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಈ ರೀತಿ ಮನೆಯಲ್ಲಿರ್ತಕ್ಕಂಥ ಟೀ ಪುಡಿಯಲ್ಲಿ ಶಾಂಪೂನ ಹಾಕೋದ್ರಿಂದ ನೀವು ನಿಮ್ಮ ಒಂದು ಹೇರನ್ನು ಸಿಲ್ಕಿ ಮಾಡ್ಕೊಳ್ಬೋದು. ಹಾಗೆಯೇ ಏರ್ ಫಾಲನ್ನು ಹಿಡಿಬೋದು. ಹಾಗೆಯೇ ಕೂದಲು ಬೇಗನೆ ಬೆಳ್ಳಗಾಗ್ತಾ ಇರುತ್ತೆ. ಸೊ ಅವ್ರಿಗೂ ಕೂಡ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಒಂದು ಬೌಲಲ್ಲಿ ನಾನು 1 ಗ್ಲಾಸ್ನಷ್ಟು ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಟೀ ಪುಡಿನ ಹಾಕಿ ಮೊದಲಿಗೆ ಈ ರೀತಿ ಟೀ ಪುಡಿ ಎಲ್ಲನೂ ಚೆನ್ನಾಗಿ ನೀರಲ್ಲಿ ಬಿಟ್ಕೊಳ್ಳೋ ಹಾಗೆ 1-2 ಮಿನಿಟ್ಸ್ವರೆಗೂ ಇದನ್ನು ಬೇಯಿಸ್ಕೊಂಡು ತಗೊಳ್ಳಿ. ಇವಾಗ ಈ ಡಿಕಾಕ್ಷನ್ ರೆಡಿ ಆಗಿದೆ ಅಲ್ವಾ, ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಇದರಲ್ಲಿ ನಿಮಗೆ ಹೇರ್ಸ್ಗೆ ಎಷ್ಟು ಶಾಂಪು ಬೇಕು ಅಷ್ಟು ಶಾಂಪನ್ನು ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕಾರ್ತಿಕ ಶಾಂಪನ್ನು ತಗೊಂಡಿದ್ದೀನಿ. ಇದರಲ್ಲಿ ಆಯುರ್ವೇದಿಕ್ ಅಂಶ ಜಾಸ್ತಿ ಇರೋದ್ರಿಂದ ಈ ಶಾಂಪು ಆದರೆ ಬೆಸ್ಟು. ಸೊ ಇವಾಗ ನೋಡ್ತಾ ಇದ್ರೆ ಈ ಶಾಂಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ಕೂದಲಿಗೆ ಅಪ್ಲೈ ಮಾಡಬೇಕು. ಇನ್ನೊಬ್ಬರು ಹೆಲ್ಪ್ ತಗೊಂಡಾದರೂ ನೀವು ಒಂದು 5 ಮಿನಿಟ್ಸ್ವರೆಗೂ ಇದನ್ನು
ನೀಟಾಗಿ ಹೇರ್ಗೆ ಮಸಾಜ್ ಮಾಡ್ಕೊಳ್ಳಿ. ಈ ರೀತಿ ನೀವು ಮಸಾಜ್ ಮಾಡ್ಕೊಂಡ ನಂತರ 10 ಮಿನಿಟ್ಸ್ ಬಿಟ್ಟು ನಂತರ ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ತಲೆಯಲ್ಲಿರ್ತಕ್ಕಂಥ ಡ್ಯಾಂಡ್ರಫ್ ಎಲ್ಲನೂ ರಿಮೂವ್ ಆಗುತ್ತೆ. ಹಾಗೆ ಕೂದಲು ಕೂಡ ಚೆನ್ನಾಗಿ ಶೈನಿಂಗ್ ಆಗಿ ಇರುತ್ತೆ. ಮತ್ತು ನೀವು ಕೊನೆ ತುದಿ ಕಟ್ಟಾಗ್ತಾ ಇದೆ ಹೇರ್ಸಿಂದು ಏನು ಮಾಡಬೇಕು ಹೇಳಿ ಅಂತ ಕೇಳ್ತಾ ಇದ್ರಿ. ಕೂದಲನ್ನು ಜಾಸ್ತಿ ಫ್ರೀಯಾಗಿ ಬಿಡೋದ್ರಿಂದನೂ ಕೂಡ ಹೇರ್ ಕಟ್ ಆಗ್ತಾ ಇರುತ್ತೆ, ಬೆಳೆಯೋದೇ ಇಲ್ಲ. ಸೊ ನೀವು ಆದಷ್ಟು ನೈಟ್ ಟೈಮಲ್ಲಿ ಆಗಿರ್ಬೋದು ಅಥವಾ ಔಟ್ಸೈಡ್ ಹೋಗುವಾಗ ಹೇರನ್ನು ಫ್ರೀಯಾಗಿ ಬಿಡೋದಕ್ಕೆ ಹೋಗ್ಬೋದು. ಅದರಿಂದ ನೀವು ಹೇರ್ ಕಟ್ ಆಗೋದನ್ನು ತಡಿಬೋದು. ಅವಾಗ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಓಕೆ, ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.